ಬದುಕಿದ್ದ ಗಂಡನಿಗೆ ರಿಪ್ ಅಂತ ಹಾಕಿದಾಳೆ ಪತ್ನಿ. ಕೇಳಲು ಹೋದ ಪತಿ ಮೇಲೆ ಪತ್ನಿ ಕುಟುಂಬಸ್ಥರು ಅಟ್ಯಾಕ್ ಮಾಡಿದ್ದಾರೆ. ಬದುಕಿರುವಂತ ಗಂಡ, ಹೆಂಡತಿ ಮಾತ್ರ ಆತನ ಫೋಟೋ ಹಾಕಿ ರೆಸ್ಟ್ ಇನ್ ಪೀಸ್ ಅಂತ ಹೇಳಿ ಸ್ಟೇಟಸ್ ಹಾಕೊಂಡಿದ್ದಾನೆ. ಏನ್ ಹಿಂಗಾಕಿದೀಯಾ ಅಂತ ಗಂಡ ಕೇಳೋದಕ್ಕೆ ಹೋಗಿದ್ದಾನೆ. ಆಗ ಪತ್ನಿಯ ಕುಟುಂಬಸ್ಥರೆಲ್ಲ ಸೇರಿ ಗಂಡನ ಮೇಲೆ ಅಟ್ಯಾಕ್ ಮಾಡಿಬಿಟ್ಟಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ಸಾಗಾನಹಳ್ಳಿಯಲ್ಲಾಗಿರುವಂತಹ ಘಟನೆ ಇದು. ಶಿಡ್ಲಘಟ್ಟ ತಾಲೂಕಿನ ದೊಡ್ಡ ತೇಕಹಳ್ಳಿ ಕುಮಾರ್ ಮೇಲೆ ಹಲ್ಲೆ ಆಗಿದೆ. ಪತಿ ಕುಮಾರ್ ಮೇಲೆ ಅಟ್ಯಾಕ್ ಮಾಡಿಸಿದ ಪತ್ನಿ ಅನುಜಾ. ಪತ್ನಿಯ ಆಸೆಯಂತೆ ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ಕೊಂಡಿದ್ರು ಈ ದಂಪತಿ. ಎಲ್ಲರ ಜೊತೆ ಇರೋದು ಬೇಡ, ಅಪ್ಪ ಅಮ್ಮನ ಜೊತೆ ಇರೋದು ಬೇಡ, ನಾವೇ ಸಪರೇಟ್ ಆಗಿರೋಣ ಅಂತ ಹೇಳಿ ಕಿರುಕುಳ ಕೊಟ್ಟು ಗಂಡನ್ನ ಕರ್ಕೊಂಡು ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ಕೊಂಡಿದ್ಲು. ಅಲ್ಲಾದ್ರೂ ನೆಟ್ಟಿಗಿದಾಳ ಅಂತ ಅಂದ್ರೆ ಅಲ್ಲೂ ಇಲ್ಲ. ಗಂಡನ ಜೊತೆ ಜಗಳ ಮಾಡ್ಕೊಂಡು ತವರ ಮನೆಗೆ ಹೋಗಿದ್ಲು ಈಕೆ. ಫೋನ್ನಲ್ಲಿ ಗಲಾಟೆ ಮಾಡಿ ಗಂಡನಿಗೆ ರಿಪ್ ಅಂತ ಒಂದು ಪೋಸ್ಟ್ ಒಂದನ್ನ ಹಾಕಿರ್ತಾಳೆ. ಹೆಂಡತಿಯನ್ನ ಕರೆ ತರೋದಕ್ಕೆ ಹೋದ ಗಂಡನ ಮೇಲೆ ದಾಳಿ ಮಾಡಿರೋದು ಹೆಂಡತಿಯ ಮನೆ ಕಡೆಯವರು. ಗಂಡ ಕುಮಾರ್ ಮತ್ತು ಸ್ನೇಹಿತರ ಮೇಲೆ ಕಾರದ ಪುಡಿ ಎರಚಿ ಹಲ್ಲೆಯನ್ನ ಮಾಡಿದ್ದಾರೆ. ಗಂಭೀರ ಗಾಯಗೊಂಡಂತ ಗಂಡ ನಿಮಾನ್ಸ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಗೌರಿಬಿದನೂರು ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನೋಡಿ ಅಲ್ಲಿ ಕಾರು ಗ್ಲಾಸ್ ಪುಡಿಯಾಗಿ ಹೋಗಿದೆ. ಕಾರ್ ಗ್ಲಾಸ್ ಪುಡಿಯಾಗಿ ಹೋಗಿದೆ. ಏನಪ್ಪ ಈ ತರ ಸ್ಟೇಟಸ್ ಹಾಕೊಂಡಿದೀಯಲ್ಲ, ನಾನು ಬದುಕಿದ್ದಾಗಲೇ ರೆಸ್ಟ್ ಇನ್ ಪೀಸ್ ಅಂತ ಸ್ಟೇಟಸ್ ಹಾಕೊಂಡಿದೀಯಲ್ಲ, ಇದು ಯಾಕೆ, ಅಂಥದ್ದೇನಾಯ್ತು ಅಂತ. ಎಂತೆಂಥ ಜಗಳಗಳನ್ನೇ ನೋಡಿರ್ತೀವಿ. ಬಟ್ ಗಂಡ ಬದುಕಿರುವಾಗಲೇ ಹೆಂಡತಿನೇ ರಿಪ್ ಅಂತ ಸ್ಟೇಟಸ್ ಹಾಕೊಳ್ತಾಳೆ ಅಂತ ಅಂದರೆ ಎಂತೆಂಥ ಅಂದರೆ ಭಾವನೆಗಳಿಗೆ ಬೆಲೆನೇ ಇಲ್ಲ. ಗಂಡ ಹೆಂಡತಿ ಸಂಬಂಧಕ್ಕೆ ಗೌರವನೇ ಇಲ್ಲ. ಉಳಿಸ್ಕೊಳ್ಳೋ ಮನೋಭಾವನೆ ಉಳಿತಾನೇ ಇಲ್ಲ. ಎಲ್ಲಿಗೆ ಹೋಗಿ ತಲುಪ್ತಾ ಇದೆ ಮನಸ್ಥಿತಿಗಳು. ಗೌರಿಬಿದನೂರು ಗ್ರಾಮಾಂತರ ಠಾಣೆಯಲ್ಲಾಗಿರುವಂಥ ಒಂದು ಪ್ರಕರಣ ದಾಖಲಾಗಿದೆ ಈಗ. ಸೊ ಆ ನಿಟ್ಟಿನಲ್ಲಿ ಗಂಡ ಮತ್ತು ಆತನ ಸ್ನೇಹಿತರಿಗೆ ಕಾರು ಇಷ್ಟ ಅಂತ ಅದಕ್ಕೆ ಮನೆ ಹತ್ರ 15 ದಿವಸದಿಂದ ಗಲಾಟೆ ಆಗಿತ್ತು. 15 ದಿವಸದಿಂದ ಗಲಾಟೆ ಆಗಿದ್ರೆ ಇವ್ರನ್ನ ಒಂದು ಮಾಡೋಕ್ಕಂತ ನಾವು ಸುಮಾರು ಸತಿ ನ್ಯಾಯ ಎಲ್ಲ ಮಾಡಿದ್ರಿ, ಆದರೂ ಸೆಟ್ ಆಗಲಿಲ್ಲ. ಸರಿ ಏನು ಮಾಡ್ತೀವಿ ನೋಡಮ್ಮ ನಿನ್ನ ಇಷ್ಟ ಅಂತ ಅದಕ್ಕೆ ಮನೆ ಹತ್ರ ದೇವನಹಳ್ಳಿಗೆ ಬಂದು ಮನೆ ಎಲ್ಲ ಜಪ್ತಿ ಮಾಡಿ ಇರೋ ಬರೋ ಸಾಮಾನುಗಳೆಲ್ಲ ತುಂಬಿಕೊಂಡು ಟೆಂಪಾಗಿ ಎಲ್ಲ ಮನೆ ಖಾಲಿ ಮಾಡ್ಕೊಂಡು ಹೊರಟೋದು. ಸರಿ ಹೋದ್ರೆ ಆಯಮ್ಮ ಸಾಮಾನು ಆಯಮ್ಮನ ಎತ್ಕೊಂಡು ಹೋದ್ರೆ ಹೋಗ್ಲಿ ಬಿಡು ಅಂತ ನಾವು ಸುಮ್ಮನೆ ಇದ್ವಿ. ಅದು ಬರೀ ಹೆಣ್ಮಕ್ಳಲ್ವಾ, ಬಿಡೋಕ್ಕೆ ಮನಸ್ಸಿಲ್ಲ. ಸರಿ ಯಾಕೆ ಅಂತ ಅವನಿಗೂ ಅವಳು ಅಂತಂದರೆ ತುಂಬ ಇಷ್ಟ. ಹಂಗಾಗಿ ಸರಿ ಇವಾಗ ಹೆಂಗೋ ನಾಳೆದು ಫಂಕ್ಷನ್ ಐತೆ, ಕರಿಯೋಣ ಒಂದಾಗಿ ಬರ್ಬೋದು. ಏನು ಫಂಕ್ಷನು? ಹೊಸ್ಗೆ ಅಣ್ಣನ ಮಗಳದು ದೊಡ್ಡೋಳು ಆಗೋಳೆ, ಅದಕ್ಕೆ ಹೊಸ್ಗೆ ಇಟ್ಕೊಂಡಿದ್ದೀನಿ ನಾಳೆ ಗುರುವಾರ. ಅದಕ್ಕೆ ರಾತ್ರಿ ನೈಟ್ ಅಲ್ಲೆಲ್ಲ ಅರೇಂಜ್ಮೆಂಟ್ ಮಾಡೋಕ್ಕೆ ಅದಕ್ಕೆ ಒಂದು ದಿವಸ ಮುಂಚಿತವಾಗಿ ಹೋಗೋಣ ಅಂತ ಏರ್ಪಾಟ್ ಮಾಡಿಕೊಂಡು ರಾತ್ರಿ ಬಂದ್ವಿ. ಆ್ಯಕ್ಚುಲಿ ಬಂದಿದ್ದು ಇಬ್ಬರೇ, ಇನ್ನು ಅವರು ಜೊತೆಯಲ್ಲಿ ನಮ್ಮ ದೊಡ್ಡ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ರಾಜಪ್ಪ ಸಂಪರ್ಕದಲ್ಲಿದ್ದಾರೆ. ರಾಜಪ್ಪ, ಯಾವಾಗ ಆಗಿರುವಂತ ಘಟನೆ ಇದು? ಘಟನೆಗೆ ಅಸಲಿ ಕಾರಣ ಏನು? ಜೊತೆಗೆ ಖಾರದ ಪುಡಿ ಎಲ್ಲ ಎರಚಿ ಹೊಡೆಯುವಂತ ದ್ವೇಷ ಏನಿತ್ತು? ರಾಮ್, ಖಂಡಿತ ಏನು ಗಂಡ ಹೆಂಡತಿ ಜಗಳ ಸಹಜವಾಗಿ ಎಲ್ಲರ ಕುಟುಂಬದಲ್ಲೂ ಸಹ ಇರ್ತದೆ. ಆದ್ರೆ ಗಂಡ ಹೆಂಡತಿ ಜಗಳ ಉಂಡು ಮಲಗ ತನಕ ಅಂತಕ್ಕಂಥ ಒಂದು ಗಾಜಿ ಮಾತು ಸಹ ಇದೆ. ಆದ್ರೆ ಬದುಕಿದ್ದಾಗಲೇ ಗಂಡ ಹೆಂಡತಿ ಜಗಳ ಮಾಡ್ಕೊಳ್ಳೋದು ಸಹಜವಾಗಿ ಎಲ್ಲರ ಕುಟುಂಬಗಳಲ್ಲೂ ಸಹ ಸಣ್ಣ ಪುಟ್ಟ ಜಗಳ ಬಂದೇ ಬರ್ತದೆ, ಅದೇ ಕುಟುಂಬ ಅಂತ ತಕ್ಷಣ. ಆದ್ರೆ ಈ ರೀತಿಯಾಗಿ ಒಂದು ಫೋನ್ ವಿಚಾರದಲ್ಲಿ ಫೋನ್ ಎತ್ತದೇ ಇದ್ದದಕ್ಕೆ ಗಂಡನಿಗೆ ಮತ್ತು ಹೆಂಡತಿ ನಡುವೆ ನಡೀತಕ್ಕಂಥ ಸಂಭಾಷಣೆ ಒಂಥರ ವಿಲಕ್ಷಣವಾಗಿ ಅದು ಪರಿಣಾಮ ಬೀರ್ತದೆ. ಆದ್ರೆ ಹಿನ್ನೆಲೆಯಲ್ಲಿ ಕೂಡ ಗಂಡ ಸತ್ತೋಗಿದ್ದಾನೆ ಅಂತೇಳಿ ರಿಪ್ ಅಂತಕ್ಕಂಥ ಒಂದು ಮಾಹಿತಿಯನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಡ್ತಕ್ಕಂಥ ಹೆಂಡತಿ ಈಗ ದೊಡ್ಡ ಮಟ್ಟದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಸದ್ದನ್ನ ಮಾಡಿರ್ತಕ್ಕಂಥದ್ದು. ಶಿಡ್ಲಘಟ್ಟ ತಾಲೂಕಿನ ದೊಡ್ಡತೇಕಹಳ್ಳಿ ಗ್ರಾಮದ ಕುಮಾರ್ ಎಂಬತಕ್ಕಂಥವನು ಈಗ ಈ ಒಂದು ಯುವತಿಯನ್ನ ಮದುವೆ ಆಗಿರ್ತಾನೆ. ಅನುಜಾ ಎಂಬತಕ್ಕಂಥ ಒಂದು ಯುವತಿಯನ್ನ ಮದುವೆ ಆಗಿರ್ತಾನೆ. ಅವರಿಗೆ ಬಹಳ ಚೆನ್ನಾಗಿ ಸಂಸಾರ ನಡೀತಾ ಇರ್ತದೆ. ಆದ್ರೆ ಯಾವುದೋ ಒಂದು ವಿಚಾರಕ್ಕೆ ಕ್ಷುಲ್ಲಕ ಕಾರಣಕ್ಕೆ ಗಂಡ ಹೆಂಡತಿ ನಡುವೆ ಜಗಳ ಬರ್ತದೆ. ಫೋನ್ ಮಾಡ್ತಾಳೆ. ಫೋನ್ ಮಾಡಿದಾಗ ಆತನು ಸಹ ಆಕೆಗೆ ಫೋನ್ಗೆ ಸರಿಯಾಗಿ ಸಂಪರ್ಕ ಮಾಡಕ್ ಆಗದೆ ಇರ್ತಕ್ಕಂಥ ಸಂದರ್ಭದಲ್ಲಿ ರಿಪ್ ಅಂತ ಒಂದು ಹಾಕೊಳ್ತಾನೆ. ಆಕೆ ತನ್ನ ಸೋಷಿಯಲ್ ಮೀಡಿಯಾದಲ್ಲಿ ರಿಪ್ ಅಂತ ಹಾಕೊಳ್ತಾಳೆ. ಆದ್ರೆ ಯಾಕೆ ರಿಪ್ ಅಂತ ಹಾಕೊಂಡಿದ್ಯಾ ಅಂತೇಳಿ ಗಂಡ ಹೋಗಿ ಕೇಳ್ತಾನೆ. ಅದೇ ವಿಚಾರದಲ್ಲಿ ಆ ಗಂಡನ ಮೇಲೆ ಕೂಡ ಅಲ್ಲೇನೂ ಸಹ ಮಾಡ್ತಾರೆ. ಪೋಸ್ಟ್ ಬಳಿಕ ಹೆಂಡತಿಯನ್ನ ಕರ್ತರಲು ಹೋದ ಅಂದ್ರೆ ಪೋಸ್ಟ್ ಬಳಿಕ ಗಂಡ ಏನ್ ಮಾಡ್ತಾರೆ, ಹೆಂಡತಿನೂ ಕೂಡ ಕರ್ಕೊಂಬರಕ್ಕೆ ಹೋಗ್ತಾನೆ.
ಈ ಸಂದರ್ಭದಲ್ಲಿ ಕಾರದ ಪುಡಿ ಹೆರಚಿ Okay. ಗಂಡ ಕುಮಾರ್ ಮೇಲೆ ಹಾಗೂ ಆತನ ಸ್ನೇಹಿತರ ಮೇಲೆ ಕಾರದ ಪುಡಿ ಹೆರಚಿ ಗಂಭೀರವಾಗಿ ಹಲ್ಲೆ ಮಾಡ್ತಾರೆ. ನಿಮಾನ್ಸ್ ಆಸ್ಪತ್ರೆ ಕೂಡ ಆತ ದಾಖಲಾಗ್ತಾನೆ. ಘಟನೆ ಸಂಬಂಧ ಗೌರಿಬಿದನೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಕೂಡ ಪ್ರಕರಣ ದಾಖಲಾಗುತ್ತೆ. ಆದ್ರೆ ಈ ಸಂದರ್ಭ ಏನಂದ್ರೆ ಈ ಒಂದು ಸಣ್ಣ ಪುಟ್ಟ ವಿಚಾರ, ಗಂಡ ಹೆಂಡತಿ ಅಂದ್ಮೇಲೆ ಯಾವುದೇ ಕಾರಣಕ್ಕೂ ಕೂಡ ಒಂದು ಸಣ್ಣ ಪುಟ್ಟ ವಿಚಾರದಲ್ಲಿ ಜಗಳ ಆಗುತ್ತೆ. ಆದ್ರೆ ಅದನ್ನೇ ಅತಿರೇಕಕ್ಕೆ ಹೋದ ಸಂದರ್ಭದಲ್ಲಿ ಈ ರೀತಿಯಾಗಿ ಆ ಹೆಂಡತಿ ಆದವಳು ಈ ರೀತಿಯಾಗಿ ಒಂದು ಪೋಸ್ಟ್ ಅನ್ನ ಹಾಕಿದ ಸಂದರ್ಭದಲ್ಲಿ ಆತ ಹೋಗಿ ಕೇಳ್ತಾನೆ, ಯಾಕೆ ಈ ರೀತಿ ಪ್ರಶ್ನೆ ಮಾಡಿದ್ಯಾ, ಈ ತರ ರಿಪ್ ಹಾಕಿದ್ಯಾ, ಯಾಕೆ ನಾನು ಸತ್ತೋಗಿದ್ದೀನ, ಇನ್ನೂ ಬದುಕಿದ್ದೀನಲ್ವಾ, ಸಣ್ಣ ಪುಟ್ಟ ವಿಚಾರ ಬಂದಾಗ ನಮ್ಮಿಬ್ಬರ ಮಧ್ಯದಲ್ಲಿ ಯಾವುದೇ ರೀತಿ ಗಲಾಟೆ ಆಗಿರ್ತದೆ, ಅದಕ್ಕೆ ಈ ರೀತಿಯಾಗಿ ಹಾಕ್ಬಿಡೋದಾ ಅಂತ ಕೇಳ್ತಾನೆ. ಆದ್ರೆ ಆಕೆ ಹೇಳಿದ ತಕ್ಷಣ ಆಕೆ ಸಂಬಂಧಿಕರು ಎಲ್ಲ ಸೇರ್ಕೊಂಡು ಇವನ ಮೇಲೆ ಕುಮಾರನ ಮೇಲೆ ಹಲ್ಲೆ ಮಾಡ್ತಾರೆ. ಇದೇ ವಿಚಾರಕ್ಕೆ ದೊಡ್ಡ ಮಟ್ಟದಲ್ಲಿ ಗಲಾಟೆ ಆಗುತ್ತೆ. ಈ ಸಂದರ್ಭದಲ್ಲಿ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಕೂಡ ಈ ಪ್ರಕರಣದಲ್ಲಿ ಕೂಡ ದಾಖಲೆ ಮಾಡಿಕೊಂಡು ಏನೆಲ್ಲ ತನಿಖೆ ಮಾಡ್ಬೇಕು ಅದನ್ನ ಮಾಡ್ತಾ ಇದ್ದಾರೆ. ರಾಮ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.